ನಾನು ಈಗ ಹೊರಗಡೆ ಬರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗ್ಬೇಕು ಅಂತ ಆದೇಶಿಸಿದ್ರು. ಆ ಪ್ರಕಾರ ನಾನು ಕೊನೆಯವರೆಗೂ ಕೂತಿದ್ದೇನೆ. ಈಗ ನೀವು ತಿಳಿಸ್ತಾ ಇದ್ದೀನಿ, ನಾನು ಜಡ್ಜ್ಮೆಂಟ್ ಏನಿದೆ ಅಂತ ನೀವು ಒಬ್ಬೊಬ್ರು ಒಂದೊಂದು ಥರ ಹೇಳುತ್ತಾ ನಾನು ಕೇಳಕ್ತಾ ಇದ್ದೀನಿ. ಜವಾಬ್ದಾರಿ ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ ಅದು ಜೈಲು ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಕುಟುಂಬದ ಮೇಲೆ ಕ್ಲೀನಾಗಿ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ, ನನ್ನ ಪ್ರಕಾರ ಅವ್ರು ಯಾವ ತಪ್ಪು ಅವ್ರು ತಪ್ಪು ಕೂಡ ಮಾಡಿ. ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ, ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಅವರು ಮಾಡಿರೋಂಥ ಕಾರ್ಯಕ್ರಮ, ರಾಜ್ಯ ಕೊಟ್ಟಂಥ ಕೊಡುಗೆನ ಬಿಜೆಪಿ ಕೈಲಿ ಸೇರಿಸ್ಕೊಂಡು ಆಗ್ತಾ ಇಲ್ಲ. ಅದಕ್ಕೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ.